ಗೈಸ್ ವೆಲ್ಕಮ್ ಬ್ಯಾಕ್ ಟು ಧರ್ಮದೊಳಗ್. ಇವತ್ತು ಮಿಲ್ಕಿ ಪಾಸ್ತಾ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಯಾಕಂದ್ರೆ ನಮ್ಮ ಅಕ್ಕ ಅವ್ರು ಬೇರೆ ಫಂಕ್ಷನ್ ಇತ್ತು ಅಂತ ಫಂಕ್ಷನ್ಗೆ ಹೋಗೋದೆ. ಸೊ ಅದಕ್ಕೆ ಮಧ್ಯಾಹ್ನ ಬೇರೆ ಆಗಿತ್ತು, ಹೊಟ್ಟೆ ಹಸ್ವಾಯ್ತಿತ್ತು. ಅದಕ್ಕೆ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂದಾಗ ಲಾಸ್ಟ್ ಟೈಮ್ ಮಿಕ್ಕಿತ್ತಲ್ಲ ಪಾಸ್ತಾ, ಅದರಿಂದ ಏನಾದ್ರು ಮಾಡ್ಕೊಳ್ಳೋಣ ಅಂತ ಮಿಲ್ಕಿ ಪಾಸ್ತಾ ಮಾಡ್ತಾ ಇದ್ದೀನಿ. ಸೊ ಅದು ಯಾವ ತರ ಮಾಡ್ತೀನಿ ಅಂತ ನಿಮಗೂ ಒಂದ್ಸರಿ ತೋರಿಸ್ತೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಬಂದಾಗ ನೋಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇನ್ ಬೇಗ ಹಾಕಿರೋ ಪದಾರ್ಥಗಳೇನೆಂದರೆ ಒಂದು ಪಾಸ್ತಾ, ಮತ್ತು ಆಳು, ಮತ್ತು ಅರೆಗಾನೋ, ಮತ್ತು ಚಿಲ್ಲಿ, ಮತ್ತು ಇದು ಚೀಸು, ಮತ್ತು ಬಟರು, ಮತ್ತು ಒಂದು ಕಾರ್ನ್ ತಗೊಂಡಿದ್ದೀನಿ. ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಸಾಲ್ಟ್ ಬೇಕು, ಮತ್ತು ಖಾರಕ್ಕೆ ಚಿಲ್ಲಿ ಫ್ಲಾಕ್ಸ್ ಯೂಸ್ ಮಾಡ್ತೀವಲ್ಲ, ಪರವಾಗಿಲ್ಲ. ಬೇಗ ಎಕ್ಸ್ಟ್ರಾ ಸ್ಪೈಸಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಬೌಲ್ ತಗೊಂಡು ಬೌಲ್ಗೆ ಒಂದು 75 ಗ್ರಾಮ್ ಅಷ್ಟು ಪಾಸ್ತಾ ತಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು 300 ಗ್ರಾಮ್ ಅಷ್ಟು ವಾಟರ್ ಹಾಕೋಬೇಕು. ಇಲ್ಲ ಒಂದು ಅರ್ಧ ಲೀಟ್ರ್ ಹಾಕೋದು. 300 ಗ್ರಾಮ್ ಅಂದರೆ ಕಮ್ಮಿ ಆಯ್ತವೆ. ಇವಾಗ ಒಂದು ಆಲ್ಮೋಸ್ಟ್ ಒಂದು 10 ಮಿನಿಟ್ಸು ಇದು ಕುಕ್ ಆಗಲಿ ಇದರಲ್ಲಿ. ಸೊ ಇವಾಗ ನೋಡ್ಬೋದು ವಾಟರ್ ಏನಿಲ್ಲ. ಸೊ ವಾಟರ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಇದಾವೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಇವಾಗ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೀನಾಗಿ ಇದಾಗಿದೆ, ಬೆಂದಿದೆ ಆಲ್ರೆಡಿ ಪಾಸ್ತಾ. ಸೊ ಇವಾಗ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೊಂಡು ಅದೊಂದು ಮಿಲ್ಕಲ್ಲಿ ಒಂದು 5 to 8 ಮಿನಿಟ್ಸು ಕ್ಲೀನಾಗಿ ಕುಕ್ ಆಗಬೇಕು. ಸೊ ಇವಾಗ ಮಿಲ್ಕ್ ಆಗಿದ್ದೀನಿ. ಈ ಮಿಲ್ಕಲ್ಲಿ ಕ್ಲೀನಾಗಿ ಕುದಿಯಲು ಒಂದು 5 ನಿಮಿಷ. ಸೊ ಅದಾದಮೇಲೆ ಕ್ಲೀನಾಗಿ ಇದಾಗುತ್ತೆ, ಪಾಸ್ತಾ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ. ಸೊ ಅವಾಗ ಮಿಕ್ಕಿದ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಆಲ್ಮೋಸ್ಟ್ ರೆಡಿ ಇದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಹಾಲೆಲ್ಲ ಕ್ಲೀನಾಗಿ ಕಮ್ಮಿ ಆಗಿದೆಯಲ್ಲ, ಸೊ ಅದಕ್ಕೆ ಈಗ ಚೀಸು ಮತ್ತು ಬಟ್ರ್ ಹಾಕೋಣ ಇದೆ ಎರಡಕ್ಕೆ. ಸೊ ಇವಾಗ ಬಟ್ರ್ ಹಾಕೊಂತ ಇದ್ದೀನಿ. ಡ್ರೈ ಆಗೋಗಿದೆ ತಂದಿರ್ಬೇಕಾದ್ರೆ, ಗಟ್ಟಿತ್ತು. ಸೊ ಅದಕ್ಕೆ ಸ್ಪೂನಲ್ಲಿ ತೆಗೆದಾಕ್ತಾ ಇದ್ದೀನಿ. ಸೊ ಇದಕ್ಕೆ ಮತ್ತೆ ಬಟ್ರ್ ಇದನ್ನ ಆ್ಯಡ್ ಮಾಡೋಣ, ಚೀಸು. ಓಕೆ, ಸೊ ಇವಾಗ ಅದನ್ನು ಕ್ಲೀನಾಗಿ ಕಲಿಸ್ಕೋಬೇಕು ಮತ್ತೆ. ಸೊ ಇದನ್ನು ಕ್ಲೀನಾಗಿ ಒಂದು 2 ಮಿನಿಟ್ಸು 1 ಮಿನಿಟ್ ಕ್ಲೀನಾಗಿ ತಿರ್ಸ್ಕೋಬೇಕು ಹಿಂಗೆ. ಇವಾಗ ಇದಕ್ಕೆ ಆರಿಗಾನೋ ಮತ್ತು ಚಿಲ್ಲಿ ಹಾಕ್ಕೊಂಡು ಅದೊಂದು 2 ಮಿನಿಟ್ಸ್ ಹೀಟ್ ಮಾಡ್ಕೋಬೇಕು. ಸೊ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಇದ್ದೀನಿ. ಇವಾಗ ಆರಿಗಾನೋ ಹಾಕ್ಕೊಂತ ಇದ್ದೀನಿ, ಸಾಕು. ಸೊ ಇದನ್ನು ಒಂದು 2 ಮಿನಿಟ್ಸ್ ಕ್ಲೀನಾಗಿ ಕಲಿಸ್ಕೋಬೇಕು. ಸೊ ಇವಾಗ ಕಾರ್ನ್ ಹಾಕ್ಕೊಂತ ಇದ್ದೀನಿ. ಸೊ ಇದೊಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹೀಟ್ ಮಾಡ್ಕೊಂಡು ತೆಗೆದ್ಬಿಟ್ರೆ ನಮ್ಮದು ಮಿಲ್ಕಿ ಪಾಸ್ತಾ ರೆಡಿ ಇರುತ್ತೆ. ಸೊ ಇವಾಗ ಇದನ್ನು ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮಾಡ್ಕೊಬಿಟ್ರೆ ಮಿಲ್ಕಿ ಪಾಸ್ತಾ ರೆಡಿ ಇರುತ್ತೆ. ಇವಾಗ ರೆಡಿ ಇದೆ, ಕ್ಲೀನಾಗಿ ಆಫ್ ಮಾಡಿ ಇಕ್ಕಿದ್ದೀನಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಕುಕ್ ಆದಮೇಲೆ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ, ಆಲ್ಮೋಸ್ಟ್ ಅಂತೀನಿ. ಇವಾಗ ತಟ್ಟೆಗೆ ಹಾಕ್ತೀನಿ, ನೋಡೋಣ ಹೆಂಗೈತೆ ಅಂತ. ಸೊ ತಿಂದ್ಬಿಟ್ಟು ಯಾವ ಥರ ಐತೆ ಅಂತ ಒಂದ್ಸರಿ ಹೇಳ್ತೀನಿ ನಿಮಗೆ. ಸೊ ಇವಾಗ ನೋಡ್ಬೋದು ಯಾವ ಥರ ಐತೆ ಅಂತ. ಸೊ ಫೈನಲ್ ರೆಡಿ ಇದೆ. ಸೊ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ತಿನ್ನೋಕೆ ಮಾತ್ರ ಸಗದಾಗಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಕ್ಚುಲಿ ಏನಂದರೆ ಒಂಥರ ಚಿಲ್ಲಿದು ಸ್ವಲ್ಪ ಖಾರ ಘಾಟ ಹೊಡಿತೈತೆ, ಉಪ್ಪು ಸ್ವಲ್ಪ ಕಮ್ಮಿ ಆದಂಗೆ ಅನಿಸುತ್ತೆ. ಸೊ ತೆಗಿಬೇಕಾದ್ರೆ ಸೈಡ್ ತೆಗಿಬೇಕಾದ್ರೆ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಂಡ್ರಿ. ಸೊ ಪರವಾಗಿಲ್ಲ, ನಾನು ಚೆನ್ನಾಗೈತೆ. ಯಾಕಂದರೆ ನಾನು ಸ್ಪೈಸಿ ತಿಂತಿದ್ದು, ಅದಕ್ಕೆ ಕರೆಕ್ಟಾಗೈತೆ. ನೀವು ಹಾಕೋಬೇಕಾದ್ರೆ ಒಂದ್ಸರಿ ಟೇಸ್ಟ್ ನೋಡಿ ಲಾಸ್ಟಲ್ಲಿ ಇಸ್ಬೇಕಾದ್ರೆ ಹಾಕ್ಕೊಂಡು ಮತ್ತೆ ಅಕಸ್ಮಾತ್ ಉಪ್ಪು ಕಮ್ಮಿ ಆದರೆ ಹಾಕ್ಕೊಂಡು ನೀವು ಕಲ್ಸ್ಕೊಂಡು ಮತ್ತೆ ತಿನ್ಬೋದು. ತಿನ್ನಕ್ಕೆ ಮಾತ್ರ ಸಕ್ಕತ್ತಾಗೈತೆ. ಮೊನ್ನೆ ಮಾಡಿದ್ದು ಇದು ಸಕ್ಕತ್ತಾಗೈತೆ, ಎರಡು ಚೆನ್ನಾಗಿ ಬಂದಿದೆ. ಸೊ ನೀವು ಯಾರಾದ್ರೂ ಮನೇಲಿ ಮಾಡ್ಕೋಬೇಕು ಅಂದರೆ ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ, ಹೆಂಗೈತೆ ಅಂತ ಒಂದು ಕಾಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ವಾಚಿಂಗ್ ಗೈಸ್. ಲವ್ ಯು ಆಲ್.